ತುಂಬ ದೊಡ್ಡದಂದ್ರೆ ದೊಡ್ಡ ಕಾಡಿರುತ್ತೆ. ಆ ಕಾಡು ಪಕ್ಕ ಒಂದು ಪುಟ್ಟದಾದ ಹಳ್ಳಿ ಇರುತ್ತೆ. ಕೇಳಿಸ್ತಾ ಇದೆಯಾ ಚಿನ್ನು? ಆ ಹಳ್ಳಿಲಿ ತಾತ ಮೊಮ್ಮಗು, ಆ ಮೊಮ್ಮಗು ಹೆಸರು ಚಿನ್ನು ಅಂತ. ಆ ಚಿನ್ನು ಫ್ರೆಂಡು ಚುಟ್ಕಿ, ಅವರ ಅಮ್ಮ ಎಲ್ಲರೂ ವಾಸ ಇರ್ತಾರೆ. ಅದು ತುಂಬ ಚಿಕ್ಕದಾಗಿರೋ ಹಳ್ಳಿ. ಆ ತಾತ ತುಂಬ ಬಡವರು, ತುಂಬಾನೇ ಕಷ್ಟಪಡ್ತಿರ್ತಾರೆ ಮೊಮ್ಮಗನ್ನ ಸಾಕಕ್ಕೆ. ಯಾವಾಗಲೂ ಸಿಟಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಒಂದಿನ ಹೀಗೆ ಸಿಟಿಗೆ ಕೆಲ್ಸಕ್ಕೆ ಹೋಗಿರ್ತಾರೆ. ಆಗ ಚಿನ್ನು ಏನು ಮಾಡ್ತಾನೆ, ಸ್ಕೂಲ್ ಬ್ಯಾಗೆಲ್ಲ ಹಾಕ್ಕೊಂಡು ಸ್ಕೂಲಿಗೆ ರೆಡಿಯಾಗಿ ಬರ್ತಾನೆ. ಚುಟ್ಕಿನೂ ಸ್ಕೂಲಿಗೆ ರೆಡಿಯಾಗಿ ಅಲ್ಲಿಗೆ ಬರ್ತಾಳೆ. ಆಗ ಚುಟ್ಕಿಗೆ ಹೇಳ್ತಾನೆ ಚಿನ್ನು, ಚುಟ್ಕಿ ಚುಟ್ಕಿ, ನಾನಿವತ್ತು ಸ್ಕೂಲಿಗೆ ಬರಲ್ಲ. ನಾನು ಆ ದೊಡ್ಡ ಕಾಡಿದೆಯಲ್ಲ, ಆ ಕಾಡಲ್ಲಿ ಕಾಣಿಸ್ತಾ ಇದೆಯಲ್ಲ ತುಂಬ ಎತ್ತರವಾಗಿರೋ ಮರ, ಆ ಮರದ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಚುಟ್ಕಿ ಕೇಳ್ತಾಳೆ, ಏ ಯಾಕೆ ಆ ಕಾಡಿಗೆ ಹೋಗ್ತೀಯಾ? ಒಬ್ಬನೇ ಹೋಗ್ತೀಯಾ? ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಚಿನ್ನು ಹೇಳ್ತಾನೆ, ಆ ದೊಡ್ಡ ಮರ ಇದೆಯಲ್ಲ, ಆ ಮರದಲ್ಲಿ ಒಂದು ಮ್ಯಾಜಿಕಲ್ ಬುಕ್ ಇದೆಯಂತೆ. ಆ ಬುಕ್ಕಲ್ಲಿ ನಾವೇನೇ ಬರೆದ್ರೂ ಅದು ನಿಜ ಆಗುತ್ತಂತೆ. ನಮ್ಮ ತಾತ ನನ್ಗೆ ಯಾವಾಗಲೂ ಹೇಳ್ತಿರ್ತಾರೆ. ಅದಕ್ಕೆ ಅವ್ರು ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ನಾನು ಆ ಕಾಡಿಗೆ ಹೋಗಿ ಆ ಮ್ಯಾಜಿಕ್ ಬುಕ್ ತಗೊಂಡು ಅದ್ರ ಮೇಲೆ ನನ್ನ ವಿಷಸ್ ಎಲ್ಲ ಬರಿತೀನಿ. ಆಗ ಅದೆಲ್ಲ ಈಡೇರುತ್ತೆ. ನಮ್ಮ ತಾತಂಗೆ ಕಷ್ಟನೇ ಇರಲ್ಲ. ಅದಕ್ಕೆ ನಾನು ಹೋಗಿ ಬಂದ್ಬಿಡ್ತೀನಿ. ನೀನು ಯಾರಾದರೂ ಕೇಳಿದ್ರೆ ಸ್ಕೂಲಿಗೆ ಬಂದಿದ್ದ ಅಂತ ಹೇಳು ಆಯ್ತಾ ಅಂತ ಹೇಳ್ತಾನೆ. ಅದಕ್ಕೆ ಚುಟ್ಕಿ, ಅಲ್ಲಿ ಪ್ರಾಣಿಗಳಿರಲ್ವೇನೋ, ನಿಂಗೆ ಭಯ ಆಗಲ್ವಾ ಅಂತ ಕೇಳ್ತಾಳೆ. ಇಲ್ಲ, ನನಗೆ ಭಯ ಆಗತ್ತೆ, ಆದರೆ ಏನು ಮಾಡೋದು, ನಾನು ಹೋಗಲೇಬೇಕು. ನಾನು ಸೇಫ್ಟಿಗೆ ಎಲ್ಲ ತಗೊಂಡಿದ್ದೀನಿ, ತಿನ್ನೋಕ್ಕೆ ಹಣ್ಣುಗಳನ್ನೂ ಕೂಡ ತಗೊಂಡಿದ್ದೀನಿ, ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಚುಟ್ಕಿ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಮ್ಯಾನೇಜ್ ಮಾಡು ಆಯಿತಾ, ನಾನು ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಬಾಯ್ ಬಾಯ್ ಟಾಟಾ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ. ಹಿಂಗೆ ನೆಟ್ಕೊಂಡು ಹೋಗ್ತಾನೆ. ಕಾಡಲ್ಲಿ ತುಂಬ ಬಿಸಿಲು. ನಡೆದು ತುಂಬ ಸುಸ್ತಾಗುತ್ತೆ. ಬೆಟ್ಟ ಹತ್ತಿ ಬೆಟ್ಟ ಇಳಿದು ಹೋಗ್ತಾ ಇರುವಾಗ ಆ ಕಡೆಯಿಂದ ಹುಲಿ ಬರ್ತಾ ಇದೆ. ಹುಲಿ ನೋಡಿ ತುಂಬ ಭಯ ಆಗ್ಬಿಡುತ್ತೆ ಚಿನ್ನುಗೆ. ಯಪ್ಪ, ಏನು ಮಾಡೋದೀಗ, ಹುಲಿ ಬರ್ತಾ ಇದೆ ಬೇರೆ, ನನಗೆ ಇಲ್ಲಿ ತುಂಬಾ ಭಯ ಆಗ್ತಿದೆ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಅಂತ ಯೋಚನೆ ಮಾಡ್ತಿರ್ತಾನೆ. ಅಲ್ಲೇ ಒಂದು ಮರ ಕಾಣಿಸುತ್ತೆ. ಬೇಗ 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 ಪಟ 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 ಅಂತ ಮರ ಹತ್ಕೊಂಡ್ಬಿಡ್ತಾನೆ. ಮರ ಹತ್ಕೊಂಡು ಬಚ್ಚಿಟ್ಕೊಂಡು ಕೂತ್ಕೋತಾನೆ. ಆ ಹುಲಿ ಬಂದು ಸುತ್ತಮುತ್ತ ನೋಡುತ್ತೆ. ಇಲ್ಲೇ ಎಲ್ಲೋ ಮನುಷ್ಯನ ವಾಸನೆ ಬಂತಲ್ಲ, ಯಾರೋ ಮನುಷ್ಯರು ಇಲ್ಲಿ ಬಂದು ಓಡಾಡಿ ಹೋಗಿದ್ದಾರೆ, ಎಲ್ಲೋಗ್ಬಿಟ್ರು ಅಂದ್ಕೊಂಡು ಯಾರು ಇಲ್ವೇನೋ ಅಂತ ವಾಪಸ್ ಹೊರಟೋಗುತ್ತೆ. ಅದು ಹೋಗೋ ತನಕ ವೆಯ್ಟ್ ಮಾಡಿ ಚಿನ್ನು ಅದು ಹೋದನ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಮರದಿಂದ ಇಳಿತಾನೆ.